ನಮಸ್ಕಾರ ಸ್ನೇಹಿತರೆ. ರಾಮಾಚಾರಿ ಸೀರಿಯಲ್‌ನ ಹೀರೋಯಿನ್ ಚಾರುಲತಾ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಇದ್ದಾರೆ. ಈ ಒಂದು ಸಡಗರದಲ್ಲಿ ಕೇಕ್ ಕಟ್ ಮಾಡಿ ಖುಷಿಪಟ್ಟಿದ್ದಾರೆ. ಈ ಖುಷಿಯಲ್ಲಿ ಅಭಿಪ್ರಾಯಗಳು ಅಷ್ಟೇನೂ ಚೆನ್ನಾಗಿ ಬಂದಿಲ್ಲ. ಚಾರುಲತಾ ಅವರನ್ನ ರಾಮಾಚಾರಿ ಸೀರಿಯಲ್‌ನಲ್ಲಿ ನೋಡಿದ ಮಂದಿಗೆ ಅದ್ಯಾಕೋ ಈ ಡ್ರೆಸ್ ಇಷ್ಟ ಆದಂತೆ ಇಲ್ಲ ಅನಿಸುತ್ತದೆ. ಅದಕ್ಕೇನೆ ಕಾಂಪ್ಲಿಮೆಂಟ್ ಬರೆಯಬೇಕಿದ್ದ ಜಾಗದಲ್ಲಿ ಕಾಮೆಂಟ್‌ಗಳು ಬಂದಿವೆ. ಬಟ್ಟೆನೇ ಇಲ್ವಾ ಅನ್ನೋ ಕಾಮೆಂಟ್ ಬಂದಿದೆ. ಒಂದು ಸಿನಿಮಾ, ಒಂದು ಸೀರಿಯಲ್ ಇಷ್ಟು ಚಿಕ್ಕ ಬಟ್ಟೆನಾ ಅನ್ನುವ ಕಾಮೆಂಟ್ ಕೂಡ ಇದೆ. ಮೌನ ಗುಡ್ಡೆಮನೆ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಇದ್ದಾರೆ. ತಮ್ಮ ಸೋಷಿಯಲ್ ಮೀಡಿಯಾ ಪೇಜ್ ಅಲ್ಲಿ ಮಾಡರ್ನ್ ಡ್ರೆಸ್ ತೊಟ್ಟು ಫೋಟೋಗಳನ್ನ ಶೇರ್ ಮಾಡಿದ್ದಾರೆ. ಮಸ್ತ್ ಲುಕ್ ಅಲ್ಲಿಯೇ ಹುಟ್ಟುಹಬ್ಬ ಸೆಲೆಬ್ರೇಟ್ ಮಾಡಿದ್ದಾರೆ. ಕೇಕ್ ಕೂಡ ಕಟ್ ಮಾಡಿದ್ದಾರೆ. ಆದರೆ ಅದನ್ನ ನೋಡಿದ ಅದ್ಯಾರೋ ಪುಣ್ಯಾತ್ಮ ಬರ್ತ್ಡೇ ವಿಶ್ ಮಾಡಿದ್ದರೆ ಸಾಕಿತ್ತು. ಆದ್ರೆ ಆತ ಬಟ್ಟೆನೇ ಇಲ್ವಾ ಅನ್ನೋ ಅರ್ಥದಲ್ಲಿಯೇ ಕಾಮೆಂಟ್ ಹೊಡೆದಿದ್ದಾರೆ. ಇದಕ್ಕೆ ಮೌನ ಗುಡ್ಡೆಮನೆ ಏನು ಹೇಳೋಕೆ ಹೋಗಿಲ್ಲ. ಬದಲಾಗಿ ತಮ್ಮ ಜನ್ಮದಿನದ ಇನ್ನಷ್ಟು ಫೋಟೋ ಮತ್ತು ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿಯೇ ಹಂಚಿಕೊಂಡಿದ್ದಾರೆ. ರಾಮಾಚಾರಿ ಸೀರಿಯಲ್‌ನಲ್ಲಿ ಮೌನ ಗುಡ್ಡೆಮನೆ ಸೀರಿಯಲ್ಲಿಯೇ ಕಾಣಿಸಿಕೊಂಡಿದ್ದಾರೆ. ಸೀರಿಯಲ್ಲಿಯೇ ಎಲ್ಲರ ಮನದಲ್ಲೂ ಜಾಗ ಮಾಡಿಕೊಂಡಿದ್ದಾರೆ. ಮೌನ ಗುಡ್ಡೆಮನೆ ಅಂದ್ರೆ ಅದು ಚಂದದ ಚಾರುಲತಾ ಅನ್ನೋ ನಂಬಿಕೆ ಇದೆ. ಆದರೆ ಅದು ಸೀರಿಯಲ್. ರಿಯಲ್ ಲೈಫ್ ಅಲ್ಲಿ ಮೌನ ಆ ರೀತಿ ಇಲ್ವೇ ಇಲ್ಲ. ಮಾಡರ್ನ್ ಡ್ರೆಸ್ ತೊಡ್ತಾರೆ. ಸೀರಿಯಲ್ ಫೋಟೋ ಶೂಟ್ ಮಾಡಿಸೋದು ಇದೆ. ಆದರೆ ಮೌನ ಗುಡ್ಡೆಮನೆ ಮಾಡರ್ನ್ ಲುಕ್ ಅಲ್ಲಿ ಇಲ್ಲಿ ಕಂಗೊಳಿಸಿದ್ದಾರೆ. ಮೌನ ಗುಡ್ಡೆಮನೆ ಸುಂದರ ಸಾಲುಗಳನ್ನೇ ಬರೆದಿದ್ದಾರೆ. ಮತ್ತೊಂದು ವರ್ಷ ದಾಟಿದ್ದೇನೆ. ನಿಮ್ಮ ಪ್ರೀತಿ ಮತ್ತು ಬೆಂಬಲ ಹೀಗೆ ಇರಲಿ. ನಿಮ್ಮ ಪ್ರೀತಿ ತುಂಬಿದ ಶುಭಾಶಯಗಳಿಗೆ ಧನ್ಯವಾದಗಳು ಅಂತಲೇ ಮೌನ ಗುಡ್ಡೆಮನೆ ಬರೆದುಕೊಂಡಿದ್ದಾರೆ. ಇನ್ನು ಮೌನ ಗುಡ್ಡೆಮನೆ ಸಿನಿಮಾ ಕೂಡ ಮಾಡಿದ್ದಾರೆ. ಇತ್ತೀಚೆಗೆ ರಿಲೀಸ್ ಆದ ಕುಲದಲ್ಲಿ ಕೀಳ್ಯಾವುದು ಚಿತ್ರದಲ್ಲಿ ಮೇನ್ ಲೀಡ್ ಇವರೇ ನೋಡಿ. ಆದ್ರೆ ಈ ಚಿತ್ರ ಬೇರೆ ಬೇರೆ ಕಾರಣಗಳಿಂದಲೇ ಹೆಚ್ಚು ಸದ್ದು ಮಾಡ್ತು. ಜನರಿಗೆ ಅದೆಷ್ಟು ರೀಚ್ ಆಯ್ತು ಏನೋ ಅನ್ನುವ ಪ್ರಶ್ನೆ ಕೂಡ ಇದೆ. ಆದರೆ ರಾಮಾಚಾರಿ ಸೀರಿಯಲ್‌ನ ಚಾರುಲತಾ ಆಗಿಯೇ ಎಲ್ಲರ ಮನದಲ್ಲಿ ವಿಶೇಷ ಜಾಗ ಮಾಡಿಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು. ಸ್ನೇಹಿತರೆ, ನಾವೆಲ್ಲರೂ ಮೌನ ಗುಡ್ಡೆಮನೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರೋಣ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.